ಕಂಪ್ಯೂಟರ್ ಸೈನ್ಸ್ ಒಳಗೆ ಭಾಳಷ್ಟು ಬ್ರಾಂಚಸ್ ಬಂದಾವ. CS, ಇನ್ಫಾರ್ಮೇಷನ್ ಸೈನ್ಸ್, AI, ಡೇಟಾ ಅನಲೈಸಿಸ್, ರೊಬೋಟಿಕ್ಸ್ ಅಂತ ಹಂಗೆ ಆ್ಯಡ್ ಮಾಡ್ಕೊತಾನೆ ಹೊಂಟಾರ. ಸೊ ಸ್ಟೂಡೆಂಟ್ಸಿಗೆ ಪೇರೆಂಟ್ಸಿಗೆ ಭಾಳ ಕನ್ಫ್ಯೂಷನ್ ಐತಿ, ಯಾವ ಬ್ರ್ಯಾಂಚ್ ತೊಗೋಬೇಕ್ರಿ, ಆಮೇಲೆ ಏನು ಡಿಫ್ರೆನ್ಸ್ ಇದ್ರ ನಡುವೆ, ನಾಳೆ ಇದರಿಂದ ಜಾಬ್ ಸಿಗುತ್ತಾ ಇಲ್ಲ. ನೋಡ್ರಿ, ಮುಖ್ಯವಾಗಿ ಏನಂತಂದ್ರೆ ಮೊದಲು ಬಂದಿದ್ದ ಕಂಪ್ಯೂಟರ್ ಸೈನ್ಸ್. ಅದಾದ್ಮೇಲೆ ಏನಾಯ್ತಂತಂದ್ರೆ ಒಂದ ಕಾಲೇಜ್ನ್ಯಾಗ ಒಂದ ಬ್ರಾಂಚಿದ್ದನ 500,000 ಸೀಟ್ ಮಾಡೋದು ಭಾಳ ಕಠಿಣ ಐತಿ. ಆಮೇಲೆ ಕೆಲವೊಂದು ಯೂನಿವರ್ಸಿಟಿದು ರೂಲ್ಸು ಇತ್ತು, ಮ್ಯಾಕ್ಸಿಮಮ್ ಇಷ್ಟ ಸೀಟ್ ಅಂತಂದು. ಸೊ ಅವಾಗ ಏನು ಮಾಡಿದ್ರು ಅಂದ್ರೆ ಇಂಡಸ್ಟ್ರಿ ಜೊತೆ ಕನ್ಸಲ್ಟಿಂಗ್ ಮಾಡಿ ಹೊಸ ಬ್ರಾಂಚಸ್ ಆ್ಯಡ್ ಮಾಡಿದ್ರು. ಅದ್ರೊಳಗೆ ಏನಂತಂದ್ರೆ ಕೆಲವೊಂದು ಬ್ರಾಂಚ್ನಾಗ ಆಪ್ಷನಲ್ ಸಬ್ಜೆಕ್ಟ್ ಇದ್ದದ್ದು ಇಲ್ಲಿ ಮ್ಯಾಂಡೇಟ್ರಿ ಅದು ಅಥವಾ ಕಂಪಲ್ಸರಿ ಅದು, ಇಲ್ಲಿ ಕಂಪಲ್ಸರಿ ಇದ್ದದ್ದು ಅಲ್ಲಿ ಆಪ್ಷನಲ್ ಇರುತ್ತೆ. ಆಮೇಲೆ ಇನ್ನು ಕೆಲವೊಂದು ಬ್ರಾಂಚಸ್ ಒಳಗೆ ಸಮ್ ಅಡಿಷ್ನಲ್ ಸಬ್ಜೆಕ್ಟ್ಸು ಆ್ಯಡ್ ಮಾಡ್ಯಾರ. ಸೊ ನಿಮಗೆ ಎಲ್ಲಿ ಕಂಪ್ಯೂಟರ್ ಸೈನ್ಸ್ ಒಳಗೆ ಅಥವಾ ನೀವು IT ಒಳಗೆ ಜಾಬ್ ಮಾಡೋರಿದ್ರಿ ಅಂದರೆ ಇವು ಬ್ರಾಂಚಸ್ ಒಳಗೆ ಯಾವ ಬ್ರಾಂಚ್ ಸಿಕ್ಕರೂ ತೊಗೋರಿ. ಆದ್ರೆ ಆದಷ್ಟು ಏನು ಮಾಡಿರಿ, ಒಳ್ಳೆ ಕಾಲೇಜ್ ತೊಗೋರಿ, ಅರ್ಬನ್ ಪ್ಲೇಸಸ್ ಒಳಗೆ ತೊಗೋರಿ, ಅಲ್ಲಿ ಎಕ್ಸ್ಪೋಜರ್ ಅಥವಾ ಅಲ್ಲಿ ಎನ್ವಿರಾನ್ಮೆಂಟ್ ಅದನ್ನು ಎಲ್ಲ ಗಮನದಲ್ಲಿ ಇಟ್ಕೊಳ್ರಿ. ಬಟ್ ಈ ಬ್ರಾಂಚಸ್ ಒಳಗೆ ನೀವು ಸ್ಟಡಿ ಮಾಡಿದ್ರಿ ಅಂದ್ರೆ ಕೋರ್ ಸಬ್ಜೆಕ್ಟ್ಸ್ ಏನಿರ್ತಾವಲ್ಲ ಸೇಮ್ ಇರ್ತಾವೆ, ಅದನ್ನು ಚಲೋ ತಂಗ ಕಲಿತ್ರಿ ಅಂದ್ರೆ ನಾಳೆ ನೀವು ಒಂದು ಒಳ್ಳೆ IT ಕಂಪ್ನಿ ಒಳಗೆ ಒಂದು ಒಳ್ಳೆ ಕ್ಯಾರಿಯರನ್ನು ಎಸ್ಟಾಬ್ಲಿಷ್ ಮಾಡ್ಬೋದು.